ವಿಷಯನ ಅಂಬರೀಷ್ ಅಣ್ಣ ಗಾಡಿ ಅಡ್ಡ ದುಡ್ಡು ಹೊಡಿತಾನಪ್ಪ, ಹೇಳಪ್ಪ ಸ್ವಲ್ಪ. ಏನು ಫೋನ್ ಮಾಡೀನಿ ಬರಲಿ. ಅಣ್ಣ ಎಲ್ಲ ಹೆಣ್ಣು ಮಕ್ಳಿಗೆ ಏನಾದರೂ ಹೇಳ್ಬೇಕು, ಜೀವದ ಮೇಲೆ ಆಸೆ ಇಲ್ಲ, ಗಾಡಿ ಹೊಡಿತಾನ. ಏನು ಬರಲಿ, ಬಂದಲ್ಲಿ ಮಾತಾಡೋಣ. ಹೇಳಿ ಫೋನ್ ಮಾಡಿನಲ್ಲ, ಬಂದಲ್ಲಿ ಮಾತಾಡೋಣ. ಇಲ್ಲ ನಿಧಾನ ಬಂದಿ ಬಿಡ. ಆಯ್ತು ಕರೆದ್ರಿ ಅದಕ್ಕ ಕುಂದ್ರ ನೋಡ್ರಿ ಏನಂತ ತರಿಸಿರ್ಲ ಕೇಳಿದ್ರು ಮತ್ತೆ ಏನು ತರಿಸಿದಿಲ್ಲ ಮಮ್ಮ ಹೇಳಿ ಅಣ್ಣ, ಫೋನ್ ಮಾಡಿ ಬರ್ತದೆ. ಆಯ್ತಾಯ್ತು ಬರ್ರಿ ಕುಂದ್ರ ಬರ್ರಿ ಇದಾಯ್ತಲ್ಲ ಬರೀ ಆಯ್ತಾಯ್ತು ಬರ್ರಿ ಕುಂದ್ರ ಬರ್ರಿ. ಕುಡಿಯೋದು ಆಯ್ತು ಕುಂದ್ರಿ ಕುಂದ್ರಿ ಹುಡುಬಾ ಎಷ್ಟು ಹೇಳಿದ್ರೆ ಅಷ್ಟೇ ಇದ್ಗ ಕುಂದ್ರಿ ಅಲ್ಲೇ ಹೇಳಿ. ಮೊನ್ನೆ ಜುರಾಲಕ್ಕೆ ಹೋಗಿದ್ದೆವು. ಇವತ್ತು ತಗೊಂಬೇಡಿ, ನೀನೇ ಬರ್ದಲ್ಲ ಅಲ್ಲಿ. ಇಲ್ಲ ಟೈಮು ಅಲ್ಲ ಇಲ್ಲಿ ಎಲ್ಲರೂ ಊರಾಗ ಮಂದಿ ಏನ್ ಅನ್ಕೈತಾರ ಗೊತ್ತದ. ಸುಳ್ಳು ಮಕ್ಳು ಇದ್ದಂಗೆ ಇದಾರ, ಹಂಗ ಹಿಂಗ ಅಂತ ಬೇಕೈತಾರ, ಕುಡಿಯೋದು ಪಡಿಯೋದು ಎಲ್ಲ ಅದೇ ಮಾಡ್ತಾರ ಅಂತ ಅನ್ನಕೈತಾರ. ಸ್ವಲ್ಪ ಕುಡಿಯೋದು ಬಿಟ್ಟು ಎಲ್ಲ ಬಿಟ್ಟು ನಡ್ರಿ ಅಕ್ಕ ಮಾಡಮ್ರಿ, ಎಲ್ಲಿ ದುಡಮ್ರಿ ಸ್ವಲ್ಪ ಮನ್ಯಾಗ ಜಿಗ್ಗೆ ಬೇಕೈತಾರ. ರೊಕ್ಕ ಮಾಡ್ಬೇಕಾದ್ರೆ ಏನ್ ಮಾಡೋದು ಗೊತ್ತದ? ಬರೀ ಔಟ ಮಾಡಿದ್ರೆ ಮನ್ಯಾಗ ಇವತ್ತಿನ ಕಾಲ ಅದೇ ಅದ. ದುಡಿದ್ರೆ ಎಷ್ಟು ದುಡಿತೀವಿ? ಎಷ್ಟು ದುಡಿದ ಕೈಲಿ ಅಷ್ಟು ದುಡಿಬೇಕು. ಮತ್ತೆ 300-400 ಕೂಲಿ ಕೊಡ್ತಾರ. ಅದೇ 1000 ರೂಪಾಯಿ ಆಡಿದ್ರೆ ಲಕ್ಷಣ ಗಟ್ಲೆ ಕಲ್ಸಕ್ಕ ಆಯ್ತು. ಮನೆ ಮುಸ್ತ ಮನೆ ದೋಸ್ತ ಅಂದ್ರೆ ಬಾರು ಇಸ್ಪೇಟು ಮಾಡ್ತಾವ ಎಲ್ಲ ಬೇಡ ಭಯಕೈತಾರ, ಎಲ್ಲ ಲಂಗಕ್ ಬಿದ್ದಾರ, ಎಲ್ಲ ಊರ ನೋಡಿದಿಲ್ಲ ಹೆಂಗ್ ಮಾತಾಡ್ತಾರ. ತಲೆ ತಿಂತಿರಾಡಕ್ ಅವಲ್. ಸರಿ ಇವ್ ಮುಂದಿನ ತಿಂಗಳು ಎಂಗೇಜ್ಮೆಂಟ್ ಆಗ ನೋಡಿ ಎಲ್ಲಾರು ಸೇರಿ ಮಾಡಮ್ರಿ. ನಮ್ ದೋಸ್ತನ ಮದ್ವೆ ಅದ ಗ್ರ್ಯಾಂಡ್ ಮಾಡ ಮೂರಾಗ ನಮ್ಮ ಮಾಡಿರ್ಬಾರ್ದು. ಬೇಕಲ್ಲ ದುಡಿ ಮತ್ತೆ ಹೇಳಂದಲ್ಲ ಗೋವಾಕ್ ಗೋವಾಕ್ ಹೋದ್ರ ಮನ್ಯಾಗ ಬೈತಾರ. ಗೋವಾಕ್ ಹೋಗಂದ್ರ ರೊಕ್ಕ ಬೇಕಲ್ಲ. 3 ದಿನ ಅಂಬರೀಷ್ ಯಾರಲ್ಲಿ ಶಾಣ ಅಂತ ಯಾರು ಓದಕ್ ಬೈನ್ ಅಂತ ಯಾರು ತಂದಿದ್ದ ಸುಮ್ಮನೆ ಅದೇ ಯಾರು ಹೊಡಕ್ ಬರ್ತಾನೆ ಬಂದಿದ್ದಿಲ್ಲ. ಯಾವನ ಶಾಣ ಅವನು ಅವ್ರ ಹಿಂದಕ್ಕೆಲ್ಲ ಪಾಪ ಅವ್ನ ಗೀಟ ಕಳ್ಳಗ ಗೀಟನ ಬಡಲಿ ಅಂತವ್ರಲ್ಲಿ ಇರೋದು ಕೋಚ್ ಅಷ್ಟೇ. ಏನ್ ಮಾಡಿದ್ ನೀನು? ಹೇಳ್ಬೇಡ ಅಂದ್ರೆ ಹೇಳ್ತಾರ ನಿಂಗೆ ಸ್ವಲ್ಪ ಬುದ್ಧಿ. ಅದೆಲ್ಲ ಬಿಡು, ನೀನ್ ಹೇಳ್ಬೇಡ ಅಂದ್ರೆ ಹೇಳಿಟ್ಟಿ. ಅದೆಲ್ಲ ಬಗೆಹರಿಸಿನಿ, ಅವ್ನು ಶಾಣಗ್ ಮಾತಾಡೀನಿ, ಎಲ್ಲ ಮಾಡೀನಿ. ಅಲ್ಲಲ್ಲಿ ನಾನು ಗಾಡಿ ತಗೊಂಡು ಬಂದೆ, ನನಗೆ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಿದ್ದೀನಿ. ಊರಾಗ ಮಂದಿ ಏನ ಗೊತ್ತದ? ಅದೇ ಬಸ ಊರಾಗ 100 ಮಂದಿ ಹೇಳ್ತಾರ, ನಮ್ಗೆ ಆಗ್ಲಾರ್ದ್ರು ನೋಡಿದ್ದೆ ನಾ ಹೊಡೆದದ್ದು. ನೀನೇ ಹೇಳಿದಿ ಹೋಗಿ ಒದಿಯಮ್ಮ ಅವನಿಗೆ ಅಂತ. ಇವ್ನು ಹೇಳ್ಬೇಡ ಅಂದ್ರೆ ಹೇಳಿಟ್ಟ. ನಿಮ್ ಸೂಕ್ಷ್ಮ ನಮ್ಮ ದೋಸ್ತ ಅಂತ ಹೇಳಕತ್ತೀನಿ ನಾನು. ಅಲ್ಲಲ್ಲಿ ಅಂಬರೀಷ ನೀನಂದ್ರೆ ಜೀವ, ಹಂಗಾಗಿ ನೀನು ಹೇಳಿದೆ ಅಷ್ಟೇ. ಜೀವನ ಹೇಳಕ್ ನಿಧಾನ ನೋಡಿ ಗಾಡಿ, ನಿಧಾನ ಇರು. ಜೀವ ಹೋದ್ಮೇಲೆ ಮತ್ತೆ ಬರಂಗಿಲ್ಲ. ಜೀವ ತೆಗಿಬೇಕಂತಿದ್ದೆ. ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಅಷ್ಟೇ ಇರ್ಬೇಕು, ಭಯ ಓಡ್ ಬಿಡ್ರ ಆಯ್ತು. ಇವತ್ತಿದ್ದ ಗಾಡಿ ನಿಧಾನ ನೋಡ್ದು ಬಿಡಪ್ಪ. ಅದೆಲ್ಲ ಬಿಟ್ಟು ಬಿಡ. ಆಯ್ತಲ್ಲಿ ಆಯ್ತು ಬಿಡು. ಅವ್ನು ಹೇಳ ಬಿಟ್ಟು ಬಿಡಲ್ಲ. ಆಯ್ತಲ್ಲಿ ಏನಾಯ್ತು ಹೇಳಿದ್ದು? ಏನು ಇಲ್ಲಿ ಎಂಗೇಜ್ಮೆಂಟ್ ಏನಾಯ್ತು ಹೇಳಿದ್ದಿಲ್ಲಪ್ಪ, ಮರ್ತು ಬಿಟ್ಟಿದೆ ಏನು? ಸ್ವಲ್ಪ ಫೋನ್ ಮಾಡ್ತೀನಿ, ಮರ್ತೇ ಬಿಟ್ಟೆ ನಾನು. ಏನಲ್ಲಿ ನೀನು? ಹಲೋ ಹಲೋ ನಾಗ, ಹಾ ಅದೇ ಎಂಗೇಜ್ಮೆಂಟ್ಗೆ ಹೇಳಿದಿವಲ್ಲ, ಮತ್ತೆ ಹೇಳಿದ್ರಿ ಟೆಂಟ್ ಹೇಳಿದಿವಲ್ಲ ಹುಚ್ಚ. ಟೆಂಟ್ ಎಲ್ಲ ರೆಡಿ ಅದ, ತಂದು ಇವತ್ತು ಹಾಕ್ಬಿಡ್ಲಾ? ಇವತ್ತ ಇನ್ನೂ 1 ವಾರದ ಹುಚ್ಚ. ಬಾ ನೀನು ಇಲ್ಲಿ, ಬಾ ಇಲ್ಲಿ ಬಸ್ರ ಗಿಡ ತೆಳಗೆ ನಿಂತೀವಿ ನೋಡು, ಸರ್ಕಿಟ್ ಇದರ ಮುಂದ. ಬಂದೆ ರೈಟ್ ಬಾ, ಜಲ್ದಿ ಬಾ. ಬರ್ತಾನಂತ. ಏನು ಮಾಡೋಣ ಗೊತ್ತದ? ನಿಮ್ಮ ಮನೆ ಮುಂದೆ ಅದಲ್ಲ, ಹೌದು, ದೊಡ್ಡದು ರೌಂಡ್ ಹಾಕ್ಸು. ಒಂದು ರೌಂಡ್ ಹಾಕ್ಸು, ಒಂದು 100-150 ಚೇರ್ ಆಯ್ತು. ಹೋಳಿಗೆ ಹೌದು ಭೂತ್ರೇಖೆ ಅಂತ ಬರ್ತದ ಆಂಧ್ರದ, ಅವು ತರ್ಸು. ನಮಸ್ಕಾರಪ್ಪ ಮದುವೆ ಗಂಡ. ಹೊರದಿದ್ರಲ್ಲಿ ಹಿಮ್ಮಲ್ ಹಾಕೊಂಡಿದ್ದೆ ಏನು ಭಯ ಮಗಕ್ಕೆ ಹೋಗುಳು. ನಾನು ಹಿಮಾಲಯಕ್ಕೆಲ್ಲ ಯಾವಾಗ ಏ ನಂದು ಬಿಡ್ರ ಮರೆ. ಎಂದ ನಿಮ್ದು ಇನ್ನೊಂದು ವಿಷಯ ಗೊತ್ತದಿಲ್ಲ ಏನು? ಅಲ್ಲಪ್ಪ, ಚೇರ್ ಎಸ್ಬೇಕು, ಟೆಂಟ್ ಎಸ್ಬೇಕು, ಬೋಗಾಣಿ ನೋಡಿದ್ದಲ್ಲ, ನೋಡಿ
ಒಂದು ಮನೆ ಮುಂದ ರೌಂಡ್ ಟೆಂಟ್, ಹ್ಮ್ ಕೈ ತೊಕೊಂಬಕ್ಕ 2, ಎರಡು ಕೈ ತಗೊಂಬ ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ತಡಕಪ್ಪ ಬರ್ಕ. ಯಪ್ಪ ಆಮೇಲೆ ಸಾಯಂಕಾಲ ಹಾಂ ಇನ್ನೊಂದು ವಿಷಯ ಹೇಳ್ತೀನಿ, ಸಾಯಂಕಾಲ ಪಾರ್ಟಿ ಮಾಡಾಕ ಚಿಕನ್ ಮಾಡಾಕ ಬೇರೆ ಸಪ್ರೇಟ್ ತರ್ಬೇಕು ನಮ್ಗ. ಅಲ್ಲ ಈಗೇನು ಎಂಗೇಜ್ಮೆಂಟ್ನವ್ರು ಭಟ್ರು ಬೇಕಾ ನಿಮ್ಗೆ ಚಿಕನ್ ಮಾಡೋರು ಬೇಕಾ? ಚಿಕನ್ ಮಾಡೋರು ಸಾಯಂಕಾಲ ಅದು ಅವ್ರು ಸಂಜಿಗೆ ಬೇಕಾ? ಸಂಜೆಗೆ ನಾವು ಮಾಡ್ಕೆಮ್ ಎಲ್ಲಾರು. ನಾವು ಮಾಡ್ತೀವಲ್ಲ ಹಂಗಿದ್ರೆ ಆಯ್ತು ಬಿಡು, ನಾನೇ ಮಾಡ್ತೀನಿ. ಅಲ್ಲ ಅವ್ರ ಸಾಮಾನು ಅದ್ರಾಗ ಹಾಕ್ಯಂಬ, ಅದ್ರ ಸಾಮಾನು ಬೇರೆ ಹಾಕ್ಯಂಬಲ್ಲ ಚಿಕನ್. ಆಯ್ತಪ್ಪ ನೀನು ಮದುವೆ ಆಗಿದ್ದೆ, ನಮಗೆ ನಿನಗೆ ಅನುಭವ ಆದ, ನೀನ್ ಹೇಳು. ಬಿಸಿಲು ಜಗ್ಗಿ ಕೂಲರ್ ಯಾಡ ಏನು ಬಂದು ಗಂಟೆ ಬಂದ ಏನ್ ಬೇರೆ ಬೇರೆ ಕುಡಿಸ್ದೆ ಇಲ್ಲಿ ದೂರ ಮಾಡ್ಬಿಟ್ರೆ ಓರಿ ಇವಾಗ ದೂರ ಮಾಡ್ತಾರೆ. ಹೌದಲ್ಲಪ್ಪ ಇವ್ನು ಯಾವ್ರಲ್ಲಿ ಇವನು ಹೊಸ್ದಾಗಿ ಮದುವೆ ಹಾಕಚ್ಚ ನನಸನ ಹೆಂಗ ದೂರ ಮಾಡ್ತಾನ ಏನ ಬಿಡೋದಲ್ಲಪ್ಪ. ಜಲ್ದಿ ಮದುವೆ ಅಲ್ಲಪ್ಪ, ನಿಮ್ದು ವಿಚಾರ ಕೇಳ್ಪಟ್ನೆ ಅಮರೇಶನ, ಗಾಡಿ ಬಂದು ಸ್ಪೀಡ್ ಹೊಡಿತಾನಪ್ಪ. ಏನಲ್ಲಿ ಇದು ಕಿರಿಕಿರಿ ಇವನು ಹೇಳಕ್ಕೆ ಮೊನ್ನೆ ಇನ್ನು ಕೇಳು, ಮೊನ್ನೆ ನಮ್ದು ಮದುವೆ ಮಾಡಿದ್ವಿ ಟೆಂಟ್ ಹಾಕಿದ್ವಲ್ಲ, ಹುಡ್ರಿ ಹೇಳಿದ್ರು ಒಂದು ಹೊಡೆದ ಸ್ಪೀಡಿಗೆ ಅಣ್ಣ ಅದು 20 ಹಾಕಿದ್ವಿ ಟೆಂಟ್, ಸಣ್ಣದಾಗಿದ್ರು ಹಾರ್ಕೊಂಡು ಹೋಗ್ತಂದು ಹುಡ್ರು ಟೆಂಟಿನಾಗ ಹೊಡೆದಂತ ಮಂದ್ಯಾಗ. ನೋಡಿದೆ ನಾನು ಅಲ್ಲಿ ಹೇಳಿದ್ರೆ ಕೇಳಿದೆ ನೀನು. ಅಲ್ಲ ಒಂದ್ ಸ್ವಲ್ಪ ಅವ್ರ ಜೀವನಪ್ಪ ನಮ್ದೇನಿಲ್ಲ. ಆಯ್ತಾಯ್ತು ಹೇಳ್ತೀನಿ, ಎಂಗೇಜ್ಮೆಂಟ್ ನಾವ್ ಹೇಳೋದಂಗಿಲ್ಲ ಈಗ ಹಾಕಿ ಹೇಳ್ತಾಳ ರೈಟ್. ಓಕೆ ನೀನು ಅದು ಕಷ್ಟ ರೈಟ್ ಮಾಡ್ಕೊಂಬ ಬರ್ತೀನಿ ದಣಿ. ಟೆಂಟ್ ಅಂತೂ ಮುಗೀತು. ರೈಟ್ ಇನ್ ಮುಂದ ಅವ್ರಿಗೆ ಹೇಳದೆ ಫೋನ್ ಮಾಡಿದ್ದಿಲ್ಲ ಬಸ್ಸಾಗ ನರಸಿಂಹ ಬರ್ತದ ಮನೆಗೆ ಹೋಗಿದ್ರು ಮಾಡಿಸ್ತೀನಿ. ಮಾಡಲಿ ಏ ಬಸವಾ ಎಷ್ಟೊತ್ತು ಇಲ್ಲೇ ನಿಂತೀವಿ ನಾವು ಟೆಂಟ್ ನೋಡ್ ಬಂದು ಬರ್ಕೊಂಡು ಹೋದ ಸಾಮಾನು. ಆಯ್ತಾಯ್ತು ಬರ್ತೀವಿ ಬರಕತ್ತೀವಿ. ಬಾ ಜಲ್ದಿ ಬಾ, ಓ ಬಿಸಿಲಾಗಿಲ್ಲ. ಸರಿ ಬರಕತ್ತಿ, ಇಲ್ಲೇ ಬಂದಿ. ಬರ್ರಿ ನಾನು ಹಂಗೆ ನರಸಿಂಹ ನಡ್ಕಂಬ ಬರ್ತಾರ ಬಂದು. ಏನಪ್ಪ ಮದುವೆ ಗಂಡು ಜೋರೈತಿ? ಏನ್ ಬಸ್ ಆರಾಮ? ನೋಡು ಕಳೆ ಬಂದ್ಬಿಟ್ಟದ ಮದುವೆ ಕಳೆ ಬಂದ್ಬಿಡದ. ಪಾರ್ಟಿ ಗಿಟ್ಟು ಇವತ್ತಿಂದ ಮತ್ತೆ ಎದಕ್ಕೆ ಕರೆದಿವಿ? ಏನು ಸುಮ್ಮನೆ ಕರೆದ್ವಿ ಅನ್ಕೊಂಡಿದ್ದೆ. ಎಂಗೇಜ್ಮೆಂಟ್ ಆಗ್ಲೇ ರೀ. ಕುಡ್ರಿ ನಿಧಾನ ಅಲ್ಲೇ ನಿಂದು ಯಾವ್ದಪ್ಪ? ನಿಂದು ಯಾವ್ದದು? ಕರಿನಾಯಿ ಸತ್ತ ನೀರ್ ಹಾಕಿ ಕಾಳು ಗೀಳು ಸುಟ್ಟ ಸ್ವಲ್ಪ ನೀರು ಕೊಡ. ಏ ಅವಂದ ಕರಿನಾಯಿ ಅದು ನೋಡಿ, ಕರಿನಾಯಿ ಕುಡಿತಾನ ಹಂಗ ಕಚ್ಚ ಕುಡಿತಾನಂತ ಮಗ. ಏ ಕಳ್ಳು ಸುಟ್ಟ ಇನ್ ಒಳ್ಳೇದು ಕೇಳದಲ್ಲಿ ಅಪ್ಪ ಕಚ್ಚಿ ಕುಡಕತ್ತ ನಾವು ಚೇಸೆ ಮಾಡಲ್ಲ ಭಾಳ ಲೇಟ್ ಆಯ್ತಲ್ಲ ಬಸ್ ಅದ ರೀ. ಮೊದ್ಲೇ ಗಾಡಿ ಸ್ಪೀಡ್ ಹೊಡಿತಂತ ಎಲ್ಲರೂ ಇದು ಬಯಕತ್ತಾರ, ಹೇಳೋದು ಅರ್ಥ ಮಾಡಿಕೆ. ಎಲ್ಲ ಕುಡಿಬೇಡ ನೀನ ಸ್ವಲ್ಪ ಬುದ್ಧಿ ಚಲೋ ಹೇಳದಿ ಮಗ. ಕುಡ್ದು ಗಾಡಿ ಹಂಗ ಬೇಕಂಗ ಹೊಡಿತಾನ. ನಾನು ಹೇಳೋದು ಕೇಳಲ್ಲಪ್ಪ, ನೀನೇ ಹೇಳ ಅವ್ನಿಗೆ. ನೀನ ಸ್ವಲ್ಪ ಹೇಳ, ನಾನು ಹೇಳಿ ಒಳ್ಳೇದ್ ಹೇಳಕತ್ತಾರ. ನಿಂದು ಮದುವೆ ಆಗ ನೆಕ್ಸ್ಟ್ ನಿಂದು ಆ ಹುಡುಗಿ ಗತ್ತೆ ನಾವು ನಿಧಾನ ಒದ್ದಾಡ ಸ್ವಲ್ಪ. ನಿನ್ನ ಒಳ್ಳೇದ್ ಕೇಳ್ತಾರ. ಎಲ್ಲೇನೋ ಕುಡ್ದು ಬಿದ್ದೆ ಅಂದ್ರ ಯಾರು ಬರ್ತಾರ? ಅವಾಗ ನಾವೆಲ್ಲೋ ಬಿದ್ದಿರ್ತೀವಿ ಕುಡ್ದು. ಎಲ್ಲ ಟೈಮ್ ಇರಲ್ಲ ದೋಸ್ತ, ತಿಳ್ಕೊ. ಏನಾಗ್ಲಿ ಇವಾಗ ಕುಡ್ದಿದ್ದು ಗಾಡಿ ಹೊಡ್ಯೋದು ಬೇಡ. ಮಾತಾಡ ಯಾರು ಸ್ವಲ್ಪ ಕುಡಿ. ಯಾರ್ದು ಫೋನ್? ಸಾಕು ಸ್ವಲ್ಪ ಕುಡಿ ಸಾಕು. ಯಾರ್ದು? ಬೇರೆ ಯಾರು ಮಾಡ್ರಪ್ಪ ಫೋನ್? ಬೇರೆ ಸ್ವಲ್ಪ ಕುಡಿ. ಮನೆ ನೋಡಿದ್ರೆ ಬೈತಾರ. ಯಾರ್ದಾಗ್ಲಿ ಮಾತಾಡು. ಸ್ವಲ್ಪ ಹೆಚ್ಚು ಮಾತಾಡ. ಯಾರು ಅರ್ಜೆಂಟನ? ನಿಧಾನ ಕೈ ಹಿಡ್ಕ. ನಿಧಾನ ಅವನಲ್ಲಿ ಸ್ವಲ್ಪ ಕುಡಿ ಅಂತಂದ್ರೆ ಫೋನ್ ಅಂತ ಪರಿ ಮಾಡಾಕತ್ತ. ಹೋಗ್ಬರ್ರಿ, ಎಲ್ಲಾರು ಒಮ್ಮೆ ಹೋಗ್ಬರ್ರಿ.
ಅಂಬರೀಷ ನಮ್ಮ ಹುಡುಗಿ ಮಾಡಾಳಲ್ಲಿ ತಂಗಿ ಅದಕ್ಕೆ ನಾನು ಓದ್ತೀನಿ ಗಾಡಿ ಕುಡ್ದೈತಿ ಬೇಡ ಇಲ್ಲ ಮೆಲ್ಲಕ್ಕೆ ಓದ್ತೀನಿ ಬ್ಯಾಡ್ಲೆ ಹೋಗ್ಬೇಡ ಆಮೇಲೆ ಹೋಗಮ್ಮ ಮೆಲ್ಲಕ್ಕೆ ಓದ್ತೀನಿ ನಿಧಾನ ಆರಾಮ್ ಕುಡ್ದು ಬರ್ರಿ ನಿಧಾನ ಬಸ ಅದೇ ನಿಧಾನ ಹೋಗ ಅವ್ನಿಗೆ ಹೇಳಿದ್ರಿ ಎಷ್ಟು ಹೇಳಿದ್ರಿ ಕೇಳವಲ್ಲಪ್ಪ ಹುಡುಗಿ ಫೋನ್ ಮಾಡಲ್ಲ ಸ್ವಲ್ಪ ಹಾಕಿರಲಿ ನನ್ನ ಕಾಲ ಆಗದ ಮುಲಿದ್ದಂಗಿದ್ದಲೆ ಅಷ್ಟು ಹೇಳಿದ್ರೆ ಕೇಳಿಲ್ಲ ನಿಧಾನ ನೋಡಿ ಅಂತ ಹೇಳಿದ್ರೆ ಕೇಳಿಲ್ಲ ಹೇಳಿದ್ನಪ್ಪ ಅವ್ನಿಗೆ ಹೇಳಿದ್ರೆ ಅಸಲು ಕೇಳ ಇಲ್ಲ ಎಷ್ಟು ಸಾರಿ ಹೇಳ್ದೆ ಅವ್ನಿಗೆ ಗೊತ್ತಾ ನಮ್ಮ ಬಲಗೈ ಬಂಟ ಬಲಗೈ ಭುಜನೇ ಹೋದಂಗೆ ಒಳ್ಳೊಳ್ಳೆಯವ್ರನ್ನ ಕಿತ್ತಿ ಅಂತಾನೆ ದೇವರು ಗೆಳೆಯರೆ ನಂದೊಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಯಾರು ಕುಡಿದು ಗಾಡಿ ನಡ್ಸಕ್ ಹೋಗ್ಬೋದು ಇವತ್ತು ನಮಗಾದ ಗತಿ ನಿಮ್ಮ ಮುಂದೆ ಯಾರು ಆಗಬಾರ್ದು ನೋಡಿ ಗೆಳೆಯರೆ ಅವತ್ತೊಂದಿನ ನಮ್ಮ ಫ್ರೆಂಡು ಫೋನ್ ರಿಸೀವ್ ಮಾಡಿದರೆ ಅವನು ಬಹುಶಃ ಉಳಿಬೋದಾಗಿತ್ತೋ ಏನೋ ಅದಕ್ಕೋಸ್ಕರ ಈ ತಪ್ಪು ಯಾರೂ ಮಾಡೋದು ಬೇಡ ನಾವೆಲ್ಲರೂ ಅವತ್ತು ಫೋನಿಗೆ ನೆತ್ತಿದ್ರೆ ನಮ್ಮ ಫ್ರೆಂಡ್ ಇವತ್ತು ಇರ್ತಿದ್ನೇ ಅನ್ನೋ ಗೊತ್ತಿಲ್ಲ. ಎಲ್ಲರೂ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೊಂದು ಮೆಸೇಜ್ ಇದೆ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ದಯವಿಟ್ಟು.